ಮಂದಿ ಜಂಗಮಾಮೂರ್ತಿಗಳಿಂದ ಈ ದಾಸೋಹ ಶುರುವಾಗಿದ್ದು. ಪುರಾಣ ಕೋಶ ನಿಮ್ಮಲ್ಲಿ ಬಹಳ ಚಲೋ ಅದ. ಇದು ನೋಡ್ರಿ, ಪುರಾಣಿಕರಿಗೆ ಅಷ್ಟೇ ಪ್ರಸಾದ ಮಾಡಿಸೋದಲ್ಲದೆ ಈ ಪುರಾಣ ಮಂಗಲ ಕಾರ್ಯದೊಳಗೆ ಮಂಗಲಲ್ಲಿ ಸಹಿತ ಬಂದೋದು ವಿಶಿಷ್ಟ ಆಗಲಕ್ಕೆ ಪ್ರಸಾದ ಸೇವಾ ಮಾಡೋದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ಪುರಾಣದ ಮಂಗಲದ ಕಾಣಿಕೆಯ ಪಟ್ಟಿಯನ್ನು ಕೊಡುವಂತ ಒಂದು ನೇಮ ಹಾಕೊಂಡಿರಲ್ಲ. ಬಹಳ ಒಳ್ಳೆ ಒಂದು ಘನ ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಸಹಿತ ಭಕ್ತಿಯ ಸಂಪನ್ನರಾಗಿರ್ತಕ್ಕಂಥ ಶ್ರೀ ಶಂಕರಗೌಡರು ದಾನಪ್ಪಗೌಡರು ಪಾಟೀಲ್ ಅವರು ಇವತ್ತಿನ ದಿವಸ ನಮ್ಮ ಮತ್ತು ಪುರಾಣದ ಸೇವೆ ಇಟ್ಟುಕೊಂಡಿದ್ದಾರೆ. ಆ ಶ್ರೀಯುತ್ತರಿಗೂ ಸಹಿತ ಪೂಜ್ಯ ಗುರುಬರರ ಆಶೀರ್ವಾದ ಸದಾ ಇರಲಿ ಎನ್ನುವಂಥ ಮಾತನ್ನು ತಿಳಿಸುತ್ತಾ ನಾಳಿನ ದಾಸೋಹ ಸೇವೆ ಶ್ರೀ ಜಗದೀಶ್ ಗೌಡರು ಸಿದ್ದನಗೌಡರು ಪಾಟೀಲ್ ಅವರು ನಮಗೂ ಮತ್ತು ಪುರಾಣದ ದಾಸೋಹ ಸೇವೆ ಇರ್ತದೆ. ಅವರಿಗೆ ಸಹಿತ ಪೂಜ್ಯ ಗುರುಬರರ ಆಶೀರ್ವಾದ ಸದಾ ಇರಲಿ ಎನ್ನುವಂಥ ಮಾತನ್ನು ತಿಳಿಸುತ್ತಾ ದಾನ ಕೊಟ್ಟಿದ್ದು ದಾರಿ ಬುದ್ಧಿಗಾಯಿತು, ಇಟ್ಟಿದ್ದು ಇಲ್ಲೇ ಉಳಿತು. ಎದಕ್ಕೆ ದಾನ ಮಾಡಬೇಕು ಅನ್ನೋದಕ್ಕಂದ್ರೆ ಗುರು ಮಡಿವಾಳೇಶ್ವರರ ಮಹಾಪುರಾಣ ನಡೆದದೆ. ಅಂತ ಒಂದು ಪುರಾಣಕ್ಕೆ ದಾನವನ್ನು ಮಾಡಬೇಕು ಅಂತ ಭಗವಂತ ಕಲ್ಯಾಣ ಮಾಡ್ತಾನೆ. ಮಾತಿನಾಗ ಮಂತ್ರಿಸೋದು ದಾನಮ್ಮ ಅಂತ ಹೆಸರು ತಗೊಂಡು ಏನ್ ಮಾಡ್ತೀವಿ? ಮನಿಗೆ ಹೋದ್ರ ದಾನಮ್ಮನ ಮನೆಗೆ ಹೋದ್ರೆ ಒಂದು ಹಣ್ಣಿ ಮಜ್ಜಿಗೆ ಸಿಗಲ್ಲ. ಈಕಿ ದಾನಮ್ಮ ಅಲ್ಲ, ದಾನಮ್ಮ ಹೆಸರಿನ ತಕ್ಕ ಇವತ್ತ ಈಶ್ವರ ಅಂತ ಇಟ್ಕೊಂಡಿರ್ತಾರೆ. ಈಶ್ವರನ ತಕ್ಕ ಶಕ್ತಿ ಗುಣಗಳ ಬೆಳೆಸೋದು ಬೇಕಾಗಿಲ್ಲ. ಒಳ್ಳೆ ಸಾತ್ವಿಕ ಗುಣಗಳಿದ್ರೆ ಸಾಕು ಜನ್ಮವನ್ನು ಸಾತ್ವಿಕ ಇರ್ತದೆ. ಅದಕ್ಕೆ ದಾನ ಧರ್ಮವನ್ನೇ ಬೆಳೆಸ್ಕೋಬೇಕಾಗದೆ. ಅದಕ್ಕೆ ಹಿಂಗೆ ಒಂದು ಸಾರಿ ಪಾಪಿ ಅದಕ್ಕೆ ಹೇಳ್ತಾಳೆ, ಅಕ್ಕ ಮಹಾದೇವಿ ಹೇಳ್ತಾಳೆ ಭಾಳ ಚಂದ, ಪಾಪಿ ಅದರ ಪ್ರಾಯಾಚ್ಯುತ ಕಲ್ಲದ ಸತ್ಪಾತ್ರಕ್ಕೆ ಸಲ್ಲದು. ಪಾಪಿ ಒಬ್ಬ ಜಿಪುಣ, ಎಷ್ಟು ಜಿಪುಣ ಇದ್ನಪ್ಪ ಅಂತ ಕೇಳಿದ್ರು ಪುರಾಣ ಹಚ್ಚಿದ್ರು ಪುರಾಣಿಕರು ಸ್ವಾಮಿಗಳು. ಹೆಂಗೆ ಗುರುಗಳ ಪುರಾಣ ಹಚ್ಚಾರೆ, ಗುರುಗಳ ಪುರಾಣಿಕರು ಹೇಳ್ತಾರೆ ಏನ್ ಪುರಾಣ ನಡೆದ, ಪುರಾಣಕ್ಕೆ ದಾನ ಮಾಡು ಧರ್ಮ ಮಾಡು ಏನು ದೊಡ್ಡ ಮಾಡಿ